Hello dear students and my dear friends, welcome back to Royson Creations YouTube ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ನಾಳೆ ಅಂದರೆ ದಿನಾಂಕ 12/3/2024 ನಡೆಯುವಂತಹ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷಿನ 9ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರಗಳೊಂದಿಗೆ ಕಲಿಯೋಣ ಬನ್ನಿ. ವಿದ್ಯಾರ್ಥಿಗಳೇ, ನಾನು ಈಗಾಗಲೇ 2 ಮಾಡೆಲ್ ಪೇಪರ್ಗಳನ್ನು ಹಾಕಿದ್ದೇನೆ. ಅವುಗಳ ಲಿಂಕನ್ನು ವಿದ್ಯಾರ್ಥಿಗಳೇ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೇನೆ. ನೀವು ಅವುಗಳನ್ನು ನೋಡಿ ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ರೆಡಿ ಆಗ್ಬೋದು. ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. ಮೇನ್ ನಂಬರ್ 1, 4 alternatives are given for each of the following questions or incomplete statements. Choose the correct alternative and write the complete answer along with its letter of alphabet. ಇಲ್ಲಿ ವಿದ್ಯಾರ್ಥಿಗಳೇ, ನಿಮಗೆ 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 4 ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಾಗಿದ್ದಾವೆ. ಇಲ್ಲಿ ವಿದ್ಯಾರ್ಥಿಗಳು ನೀವು ಸರಿಯಾದಂಥ ಉತ್ತರದ ಜೊತೆಗೆ ಅವುಗಳ ಲೆಟರ್ ಆಫ್ ಆಲ್ಫಾಬೆಟ್ ಅನ್ನು ಕೂಡ ಬರೀಬೇಕಾಗುತ್ತೆ. ಕ್ವಶನ್ ನಂಬರ್ 1, ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ದಿ ಅಂಡರ್ಲೈನ್ ಸೆಂಟೆನ್ಸ್. ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಿರುವಂಥ ಕಾನ್ವರ್ಸೇಷನನ್ನು ಓದಿ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸಿನ ಲ್ಯಾಂಗ್ವೇಜ್ ಫಂಕ್ಷನನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸ್, ಬಿಫೋರ್ ಯು ಗೋ ಅವೇ ಯು ಕ್ಯಾನ್ ಟೇಕ್ ದಿಸ್ ಕ್ಯಾಂಡಲ್ ಸ್ಟಿಕ್ಸ್. ಇದು ವಿದ್ಯಾರ್ಥಿಗಳೇ ಆಪ್ಷನ್ ಎ ಗ್ರಾಂಟಿಂಗ್ ಪರ್ಮಿಷನ್ ಅನ್ನು ಸೂಚಿಸ್ತಾ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 2, ದಿ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಫಾರ್ ದ ವರ್ಡ್ ಪಾಸಿಬಲ್ ಇಸ್ ಡ್ಯಾಶ್. ಪಾಸಿಬಲ್ ಎಂಬ ಪದಕ್ಕೆ ಸರಿಯಾದಂಥ ಪ್ರಿಫಿಕ್ಸ್ ವರ್ಡ್ ಯಾವುದು ಅಂತ ಹೇಳಿದ್ರೆ ಇಮ್. ಆಪ್ಷನ್ ಬಿ ಇಮ್. ಪಾಸಿಬಲ್, ಇಂಪಾಸಿಬಲ್. ಕ್ವಶನ್ ನಂಬರ್ 3, ರೀಡ್ ದ ಫಾಲೋಯಿಂಗ್ ಸ್ಟ್ಯಾನ್ಸಾ ಆ್ಯಂಡ್ ಚೂಸ್ ದ ಕರೆಕ್ಟ್ ಪೇರ್ ಆಫ್ ರೈಮಿಂಗ್ ವರ್ಡ್ಸ್. ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಿರುವಂಥ ಪದ್ಯವನ್ನು ಓದಿ ಸರಿಯಾದಂಥ ರೈಮಿಂಗ್ ವರ್ಡನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಟ್ಯಾನ್, ಫ್ಯಾನ್. ನೆಕ್ಸ್ಟ್ ಕ್ವಶನ್ ನಂಬರ್ 4, ಅಟ್ ಒನ್ಸ್ ನಕುಲ ಬಿಗ್ಯಾನ್ ಟು ಫೀಲ್ ಟೆರಿಬ್ಲಿ ಡ್ರೌಸಿ ಆ್ಯಂಡ್ ಹಿ ಫೆಲ್ ಡೌನ್. ಚೂಸ್ ದ ಕರೆಕ್ಟ್ ಮೀನಿಂಗ್ ಫಾರ್ ದಿ ಅಂಡರ್ಲೈನ್ ವರ್ಡ್. ಇಲ್ಲಿ ವಿದ್ಯಾರ್ಥಿಗಳು ಅಂಡರ್ಲೈನ್ ಮಾಡಿರುವಂಥ ಪದದ ಸಮಾನಾರ್ಥಕ ಪದವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಡ್ರೌಸಿ ಅಂತ ಹೇಳಿದ್ರೆ ಆಪ್ಷನ್ ಡಿ ಸ್ಲೀಪಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ನೀವು ಒಂದು ಅಂಶವನ್ನು ಗಮನಿಸಬೇಕು. ನೀವು ಟೆಕ್ಸ್ಟ್ ಬುಕ್ಕನ್ನು ಚೆನ್ನಾಗಿ ಓದಿದ್ರೆ ನೀವು ಎಕ್ಸಾಮನ್ನು ಬರೆಯೋದು ಭಾಳ ಈಸಿ. ಮೇನ್ ನಂಬರ್ 2, ಡೂ ಆ್ಯಸ್ ಡಿರೆಕ್ಟೆಡ್. ಇಲ್ಲಿ ವಿದ್ಯಾರ್ಥಿಗಳೇ 12 ಪ್ರಶ್ನೆಗಳಿದ್ದಾವೆ. ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟು 12 ಅಂಕಗಳು. ಕ್ವಶನ್ ನಂಬರ್ 5, ಪಿಕ್ ಔಟ್ ದ ವರ್ಡ್ ದಟ್ ಡಸ್ ನಾಟ್ ಬಿಲಾಂಗ್ ಟು ದ ಸೆಟ್. ಬಾಕ್ಸಿಂಗ್, ರನ್ನಿಂಗ್, ಜಂಪಿಂಗ್, ಥ್ರೋಯಿಂಗ್. ಇಲ್ಲಿ ವಿದ್ಯಾರ್ಥಿಗಳೇ ಕೊಟ್ಟಿರುವಂಥ 4 ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ಬಾಕ್ಸಿಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 6, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಕಾಲಮ್ ಎ ಯಲ್ಲಿ ಕೊಟ್ಟಿರುವಂಥ ಪದ ಸನ್, ಇದಕ್ಕೆ ಮ್ಯಾಚ್ ಆಗುವಂಥ ಕೊಲೊಕೇಟಿವ್ ವರ್ಡ್ ಫ್ಲವರ್. ಸನ್, ಫ್ಲವರ್. ಕ್ವಶನ್ ನಂಬರ್ 7, ಚೂಸ್ ದಿ ಇನ್ಫಿನಿಟಿವ್ ಗಿವನ್ ಇನ್ ದ ಸೆಂಟೆನ್ಸ್. ಇಲ್ಲಿ ವಿದ್ಯಾರ್ಥಿಗಳು ಕೊಟ್ಟಿರುವಂಥ ಸೆಂಟೆನ್ಸಲ್ಲಿ ಇನ್ಫಿನಿಟಿವ್ ಅನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಹಿ ವೆಂಟ್ ಟು ಮಾರ್ಕೆಟ್ ಟು ಬೈ ಫ್ರೂಟ್ಸ್. ಇನ್ಫಿನಿಟಿವ್ ಅನ್ನು ಕಂಡುಹಿಡಿಯೋದು ಭಾಳ ಈಸಿ. ಟು ಆದಮೇಲೆ V1 ಪದ ಇರುತ್ತೆ, ಹಾಗಾಗಿ ಸರಿಯಾದ ಉತ್ತರ ಟು ಬೈ. ಕ್ವೆಶನ್ ನಂಬರ್ 8, ಫ್ರೇಮ್ ದ ಕ್ವೆಶನ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಎನ್ ಆನ್ಸರ್. ವಿದ್ಯಾರ್ಥಿಗಳೇ ಅಂಡರ್ಲೈನ್ ಮಾಡಿರುವಂಥ ಪದಗಳು ಆನ್ಸರ್ ಆಗಿ ಬರುವಂತೆ ಒಂದು ಕ್ವೆಶನನ್ನು ರಚನೆ ಮಾಡಿ ಅಂತ ಕೊಟ್ಟಿದ್ದಾರೆ. ದ ಹೌರಾ ಎಕ್ಸ್ಪ್ರೆಸ್ ಡಿಪಾರ್ಟ್ಸ್ ಫ್ರಮ್ ಯಶವಂತಪುರ್ ಜಂಕ್ಷನ್. ಇದಕ್ಕೆ ಸರಿಯಾದಂಥ ಪ್ರಶ್ನೆ ಅಂತ ಹೇಳಿದ್ರೆ ವೇ ಡಸ್ ದ ಹೌರಾ ಎಕ್ಸ್ಪ್ರೆಸ್ ಡಿಪಾರ್ಟ್ ಫ್ರಮ್. ಕ್ವೆಶನ್ ನಂಬರ್ 9, fill in the blank with correct tense form of the verb given in brackets. ವಿದ್ಯಾರ್ಥಿಗಳೇ ಬ್ರಾಕೆಟ್ಸಲ್ಲಿ ಕೊಟ್ಟಿರುವಂಥ ಪದದ ಸರಿಯಾದ ಫಾರ್ಮ್ ಆಫ್ ವರ್ಬನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಆ ಸ್ಕೂಲ್ ಸ್ಪೋರ್ಟ್ಸ್ ಡೇ ವಾಸ್ ಡ್ಯಾಶ್. ಬ್ರಾಕೆಟ್ಸಲ್ಲಿ ಕೊಟ್ಟಿರುವ ಪದ ಸೆಲೆಬ್ರೇಟ್ ಆನ್ 31st December 2023. ಇದು ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳೇ ನಾವು ಸೆಲೆಬ್ರೇಟೆಡ್ ಅಂತೇಳಿ ಉತ್ತರವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 10, ಚೂಸ್ ದ ಕರೆಕ್ಟ್ ಹೋಮೋಫೋನ್ ಆ್ಯಂಡ್ ಕಂಪ್ಲೀಟ್ ದ ಸ್ಟೇಟ್ಮೆಂಟ್. ಇಲ್ಲಿ ವಿದ್ಯಾರ್ಥಿಗಳೇ ಸರಿಯಾದಂಥ ಹೋಮೋಫೋನನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಅ ಹಂಟರ್ ವೆಂಟ್ ಟು ಅ ಫಾರೆಸ್ಟ್ ಇನ್ ಸರ್ಚ್ ಆಫ್ ಅ ಗೇಮ್ ಡ್ಯಾಶ್ ಹಿ ಸಾ ಅ ಡಿಯರ್. ಇಲ್ಲಿ ವಿದ್ಯಾರ್ಥಿಗಳೇ THEIR ಇದೆ, THER ಇದೆ, ಎರಡೂ ಕೂಡ ಸೇಮ್ ಪ್ರೊನೌನ್ಸಿಯೇಷನ್. ಆದರೆ ಸರಿಯಾದಂಥ ಉತ್ತರ ದೇರ್. ದೇರ್ ಅಂತ ಹೇಳಿದ್ರೆ ಅರ್ಥ ಅಲ್ಲಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 11, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್. ಬ್ರಾಕೆಟ್ಸಲ್ಲಿ ಕೊಟ್ಟಿರುವಂಥ ಪದದ ಸರಿಯಾದ ಫಾರ್ಮ್ ಆಫ್ ವರ್ಡನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಆಸ್ಕಿಂಗ್ ಫಾರ್ ಡ್ಯಾಶ್ ಇಸ್ ಅ ನೋಬಲ್ ಡೀಡ್. ಬ್ರಾಕೆಟ್ಸಲ್ಲಿ ಕೊಟ್ಟಿರುವ ಪದ ಫರ್ಗಿವ್, ಹಾಗಾಗಿ ನಾವು ಇದನ್ನು ಫರ್ಗಿವ್ನೆಸ್ ಅಂತೇಳಿ ಬರೀಬೇಕಾಗುತ್ತೆ. ಕ್ವೆಶನ್ ನಂಬರ್ 12, ಐಡೆಂಟಿಫೈ ದ ಫಿಗರ್ ಆಫ್ ಸ್ಪೀಚ್
ಯೂಸ್ಡ್ ಇನ್ ದ ಗಿವನ್ ಸೆಂಟೆನ್ಸ್. ಇಲ್ಲಿ ವಿದ್ಯಾರ್ಥಿಗಳೇ ಕೊಟ್ಟಿರುವಂತಹ ಸೆಂಟೆನ್ಸ್ನಲ್ಲಿ ಸರಿಯಾದ ಫಿಗರ್ ಆಫ್ ಸ್ಪೀಚನ್ನು ಹುಡುಕಿ ಬರೀರಿ ಅಂತ ಕೊಟ್ಟಿದ್ದಾರೆ. ಶಿ ಈಸ್ ಕೂಲ್ ಲೈಕ್ ಐಸ್ ಆ್ಯಂಡ್ ಸ್ಟಿಲ್ ಲೈಕ್ ರಾಕ್. ಇದು ವಿದ್ಯಾರ್ಥಿಗಳೇ ಸಿಮಿಲಿ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 13. ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ದ ಕಂಜಂಕ್ಷನ್ ಗಿವನ್ ಇನ್ ದ ಬ್ರಾಕೆಟ್ಸ್. ಇಲ್ಲಿ ವಿದ್ಯಾರ್ಥಿಗಳೇ ಎರಡು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಈ ಎರಡು ಸೆಂಟೆನ್ಸನ್ನು ಬ್ರಾಕೆಟ್ಸಲ್ಲಿ ಕೊಟ್ಟಿರುವಂಥ ಆ್ಯಂಡ್ ಎಂಬ ಪದದ ಜೊತೆ ಸೇರಿಸಿ ಕಂಬೈನ್ ಮಾಡಿ ಬರೀರಿ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ವಿದ್ಯಾರ್ಥಿಗಳೇ ಹಿ ಓಪನ್ಡ್ ದ ಬಾಕ್ಸ್ ಆ್ಯಂಡ್ ಟುಕ್ ಔಟ್ ಹಿಸ್ ನ್ಯೂ ಶರ್ಟ್. ಕ್ವಶನ್ ನಂಬರ್ 14. ಚೇಂಜ್ ದ ಸ್ಟೇಟ್ಮೆಂಟ್ ಫ್ರಮ್ ಆ್ಯಕ್ಟಿವ್ ಟು ಪ್ಯಾಸಿವ್ ವಾಯ್ಸ್. ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸನ್ನು ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಿ ಅಂತ ಕೊಟ್ಟಿದ್ದಾರೆ. ಮೈ ಮದರ್ ಆನ್ಸರ್ಡ್ ಆಲ್ ದ ಕ್ವೆಶನ್ಸ್ ಕರೆಕ್ಟ್ಲಿ. ಇದನ್ನು ಪ್ಯಾಸಿವ್ ವಾಯ್ಸಿಗೆ ಬದಲಾಯಿಸಿದಾಗ ಆಲ್ ದ ಕ್ವೆಶನ್ಸ್ ವರ್ ಆನ್ಸರ್ಡ್ ಕರೆಕ್ಟ್ಲಿ ಬೈ ಮೈ ಮದರ್ ಅಂತೇಳಿ ಉತ್ತರ ಬರುತ್ತೆ. ಕ್ವೆಶನ್ ನಂಬರ್ 15. ರಿಪ್ಲೇಸ್ ದಿ ಅಂಡರ್ಲೈನ್ಡ್ ವರ್ಡ್ ವಿತ್ ಕರೆಕ್ಟ್ ಫ್ರೇಸಲ್ ವರ್ಬ್. ಈ ವಿದ್ಯಾರ್ಥಿಗಳು ಅಂಡರ್ಲೈನ್ ಮಾಡಿರುವ ಪದದ ಸರಿಯಾದ ಫ್ರೇಸಲ್ ವರ್ಬನ್ನು ಹುಡುಕಿ ಬರೀರಿ ಅಂತ ಕೊಟ್ಟಿದ್ದಾರೆ. ಹಿ ಗೋಸ್ ವಿತೌಟ್ ಅ ವರ್ಡ್. ಇಲ್ಲಿ ಗೋಸ್ ಅನ್ನೋದಕ್ಕೆ ಸರಿಯಾದಂಥ ಫ್ರೇಸಲ್ ವರ್ಬ್ ವೆಂಟ್ ಆಫ್. ಕ್ವೆಶನ್ ನಂಬರ್ 16. ಚೇಂಜ್ ದ ಗಿವನ್ ಸ್ಟೇಟ್ಮೆಂಟ್ ಇಂಟು ನೆಗೆಟಿವ್. ಈ ಸೆಂಟೆನ್ಸನ್ನು ವಿದ್ಯಾರ್ಥಿಗಳೇ ನೆಗೆಟಿವ್ ಸೆಂಟೆನ್ಸ್ ಆಗಿ ಬದಲಾಯಿಸಿ ಅಂತ ಕೊಟ್ಟಿದ್ದಾರೆ. ದ ಸನ್ ಈಸ್ ಶೈನಿಂಗ್ ಟುಡೇ. ಇದನ್ನು ನೆಗೆಟಿವ್ ಆಗಿ ಬರೆದಾಗ ದ ಸನ್ ಈಸ್ ನಾಟ್ ಶೈನಿಂಗ್ ಟುಡೇ ಅಂತೇಳಿ ಉತ್ತರವನ್ನು ನಾವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಮೇನ್ ನಂಬರ್ 3. ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಹ್ಯಾಸ್ 2 ಎರರ್ಸ್. ಕರೆಕ್ಟ್ ದ ಸೆಂಟೆನ್ಸ್ ಯೂಸಿಂಗ್ ದ ಗಿವನ್ ಕ್ಲೂಸ್. ಇಲ್ಲಿ ವಿದ್ಯಾರ್ಥಿಗಳೇ ಕೆಳಕಂಡಂಥ ಸ್ಟೇಟ್ಮೆಂಟ್ಗಳಲ್ಲಿ 2 ತಪ್ಪಾಗಿದೆ. ಅದನ್ನು ಹುಡುಕಿ ಸರಿ ಮಾಡಿ ಬರೀರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಲೂಸನ್ನು ಕೊಟ್ಟಿದ್ದಾರೆ. ಎ ಸ್ಪೆಲ್ಲಿಂಗ್ ಕರೆಕ್ಷನ್. ಈ ಸೆಂಟೆನ್ಸಸ್ಸಲ್ಲಿ ನಾವು ಸ್ಪೆಲ್ಲಿಂಗ್ ಕರೆಕ್ಟನ್ನು ಮಾಡಿ ಬರೀಬೇಕು. ಅದು ಇಲ್ಲಿ ಫುಲ್ ಅನ್ನೋ ಪದ ರಾಂಗ್ ಆಗಿದೆ. ಇದನ್ನು ನಾವು ಫುಲ್ ಅಂತ ಬರೀಬೇಕು. ಕ್ವೆಶನ್ ನಂಬರ್ ಬಿ ಪ್ರನೌನ್ ಕರೆಕ್ಷನ್. ಪ್ರನೌನ್ ತಪ್ಪಾಗಿದೆ. ಏನಂತ ಹೇಳಿದ್ರೆ ಶಿ ಅಂತ ಕೊಟ್ಟಿದ್ದಾರೆ. ಆದರೆ ನಾವಲ್ಲಿ ಅದನ್ನು ಹಿ ಅಂತ ಬರೀಬೇಕು. ಯಾಕಂದರೆ ಕಪಿಲ್ ದೇವ್ ಅನ್ನೋದು ಒಬ್ಬ ಪುರುಷನ ಹೆಸರಾಗಿದೆ. ನೆಕ್ಸ್ಟ್ ಮೇನ್ ನಂಬರ್ 4. ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ. ಇಲ್ಲಿ ವಿದ್ಯಾರ್ಥಿಗಳೇ ಕೊಟ್ಟಿರುವಂಥ ಪ್ಯಾರಾಗ್ರಾಫನ್ನು ಓದಿ ನಂತರ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ ನಾನು ಈ ವಿಡಿಯೋದ PDF ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೇನೆ. ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಈ ಪ್ಯಾರಾಗ್ರಾಫನ್ನು ಓದ್ಕೊಳ್ಬೋದು. ಕ್ವೆಶನ್ ನಂಬರ್ ಎ. ವೈ ಡಿಡ್ ಲಕ್ಷ್ಮಣ್ ಪುಟ್ ದ ಬಾಕ್ಸ್. ಲಕ್ಷ್ಮಣ್ ಪುಟ್ ದ ಬಾಕ್ಸ್ ಇನ್ ದ ಮಿಡಲ್ ಆಫ್ ದ ರೋಡ್ ಬಿಕಾಸ್ he wanted to see what the people would do. Question number B. What did a shepherd do when he saw the box? The shepherd moved the box out of the way. ಇಲ್ಲಿ ವಿದ್ಯಾರ್ಥಿಗಳೇ ಉತ್ತರ ಅಲ್ಲೇ ಇರುತ್ತೆ. ನೀವು ಸರಿಯಾದ ಉತ್ತರವನ್ನು ಆರಿಸಿ ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 19. ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ. ಇಲ್ಲಿ ಕೊಟ್ಟಿರುವಂಥ ಕಾನ್ವರ್ಸೇಷನನ್ನು ಓದಿ ನಂತರ ನೀಡಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಕ್ವೆಶನ್ ನಂಬರ್ ಎ. ನೇಮ್ ದ ಕ್ಯಾರೆಕ್ಟರ್ಸ್ ಟಾಕಿಂಗ್ ಹಿಯರ್. ಇಲ್ಲಿರುವಂಥ ಕ್ಯಾರೆಕ್ಟರ್ಸ್ಗಳ ಬಗ್ಗೆ ಬರೀರಿ ಅಂತ ಕೊಟ್ಟಿದ್ದಾರೆ. ತೆನಾಲಿ ರಾಮ ಆ್ಯಂಡ್ 2 thieves. ಕ್ವೆಶನ್ ನಂಬರ್ ಬಿ. ವೈ ಡಿಡ್ ಥೀವ್ಸ್ ಅಪಾಲಜೈಸ್ಡ್? ಬಿಕಾಸ್ ದೇ ಹರ್ಡ್ ತೆನಾಲಿ ರಾಮ ಟಾಕಿಂಗ್ ಟು ಹಿಸ್ ವೈಫ್ ಅಬೌಟ್ ದ ಗೋಲ್ಡ್. ನೆಕ್ಸ್ಟ್ ಕ್ವೆಶನ್ ನಂಬರ್ 20. ಬಾಲುಸ್ ಟೈಮ್ ಸ್ಪೆಂಟ್ ಆನ್ ಡೈಲಿ ಆಕ್ಟಿವಿಟೀಸ್. ರೀಡ್ ದ ಪಿಕ್ಚರ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ. ಇಲ್ಲಿ ವಿದ್ಯಾರ್ಥಿಗಳೇ ಬಾಲುನ ಟೈಮ್ ಸ್ಪೆಂಟ್ ಆನ್ ಡೈಲಿ ಆಕ್ಟಿವಿಟೀಸ್ ಬಗ್ಗೆ ಕೊಟ್ಟಿದ್ದಾರೆ. ಚಿತ್ರವನ್ನು ಒಂದು ಪೈ ನಕ್ಷೆಯ ಮೂಲಕ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ದಾವೆ ವಿದ್ಯಾರ್ಥಿಗಳೇ. ಪ್ರಶ್ನೆಗಳನ್ನು ನೋಡೋದಾದರೆ ಕ್ವೆಶನ್ ನಂಬರ್ ಎ. ವಿಚ್ ಪರ್ಪಸ್ ಬಾಲು ಸ್ಪೆಂಟ್ ಮೋರ್ ಟೈಮ್ ಫಾರ್ ವರ್ಕ್. ಕ್ವೆಶನ್ ನಂಬರ್ ಬಿ. ಬಾಲುಸ್ ಲೀಸ್ಟ್ ಟೈಮ್ ಸ್ಪೆಂಟ್ ಆಕ್ಟಿವಿಟಿ ಈಸ್ ಟೇಕಿಂಗ್ ಅ ಬಾತ್. ಕ್ವೆಶನ್ ನಂಬರ್ 21. ರೀಡ್ ದ ಗಿವನ್ ಅಡ್ವರ್ಟೈಸ್ಮೆಂಟ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ. ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿದ್ದಾರೆ. ಇದನ್ನು ನೋಡಿ ನಂತರ ನೀಡಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಕ್ವೆಶನ್ ನಂಬರ್ ಎ. ನೇಮ್ ದ ಡೇಸ್ ಆಫರ್ ವುಡ್ ಬಿ ಗಿವನ್ ಮಂಡೇ ಆ್ಯಂಡ್ ಟ್ಯೂಸ್ಡೇ. ಕ್ವೆಶನ್ ನಂಬರ್ ಬಿ. ವಾಟ್ ಈಸ್ ದಿ ಆಫರ್? ಬೈ 1 get 1 ಫ್ರೀ ಆನ್ ಆಲ್ ಶೂಸ್. ಕ್ವೆಶನ್ ನಂಬರ್ 22. ರೀಡ್ ದ ಫಾಲೋಯಿಂಗ್ ಸ್ಟ್ಯಾನ್ಸಾ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ. ಇಲ್ಲಿ ವಿದ್ಯಾರ್ಥಿಗಳೇ ಉಪಗುಪ್ತ ಪದ್ಯದಿಂದ ಒಂದು ಸ್ಟ್ಯಾನ್ಸಾವನ್ನು ಆರಿಸ್ಕೊಂಡು ಕೊಟ್ಟಿದ್ದಾರೆ. ಅದರ ನಂತರ ನೀಡಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಕ್ವೆಶನ್ ನಂಬರ್ ಎ. ಹೂ ವಾಸ್ ಉಪಗುಪ್ತ? ಉಪಗುಪ್ತ ವಾಸ್ ಅ ಡಿಸೈಪಲ್ ಆಫ್ ಬುದ್ಧ. ಉತ್ತರ ಇಲ್ಲೇ ಇದೆ ವಿದ್ಯಾರ್ಥಿಗಳೇ, ನೀವು ಹುಡುಕಿ ಅದನ್ನು ಬರೀಬೇಕಾಗುತ್ತೆ. ಕ್ವೆಶನ್ ನಂಬರ್ ಬಿ. ವೈ ಡಿಡ್ ಉಪಗುಪ್ತ ವೇಕ್ ಅಪ್ ಸ್ಟಾರ್ಟಲ್ಡ್? ಬಿಕಾಸ್ somebody touched his breast of a sudden.
ವಿದ್ಯಾರ್ಥಿಗಳೇ, ಇನ್ನುಳಿದ ಪ್ರಶ್ನೆಗಳ ಉತ್ತರಗಳನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಅಂತ ತಿಳಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಾಳೆ ನಿಮ್ಮ ಎಕ್ಸಾಮ್ನಲ್ಲಿ ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್ ಡಿಯರ್ ಸ್ಟೂಡೆಂಟ್ಸ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.